ಏಲಕ್ಕಿ 1 ಎಕರೆಯಿಂದ 15 ಲಕ್ಷ ಆದಾಯ ತಮ್ಮನೇಲಿ ಅಷ್ಟೇ ನೋಡಕ್ಕೆ ಸಾಧ್ಯ ತೋಟದಲ್ಲ. ಈಗ 100 kg ಚೀಲ, 100 kg ಇಂಟು 2,000 ರೂಪಾಯಿ, 2 ಲಕ್ಷ ರೂಪಾಯಿ ಒಂದು ಚೀಲ. ಅದು 2 ಲಕ್ಷ ಒಂದು ಚೀಲ, ಒಂದು ಚೀಲ 100 kgಗೆ ಆವ್ರೇಜ್ ಲೆಕ್ಕ ಹೋದ್ರೆ 2,300 ರೂಪಾಯಿ ಅಂದರೆ 2,30,000. ಬಟ್ ಅದನ್ನು ಹೇಳ ಸುಲಭ ಬೆಳೆಯೋದು. ಹಾಂ ಈಗ ಇವ್ರೀಗ 12,000 ಗಿಡ ಪ್ರೆಸೆಂಟ್ ಇವರು ಲೈವಲ್ಲಿ ಇರೋದು ಇವ್ರ ಹತ್ರ. ಟೋಟಲ್ ಇವ್ರು ತಗೊಂಡಿದ್ದು 13,000 ಗಿಡ. 1,000 ಹೋಗಿದೆ ಫಸ್ಟ್ ಫೇರಲ್ಲರಲ್ಲಿ, 1,000 ಗಿಡ ಹೋಯ್ತು. ಈಗ 12,000 ಗಿಡ ಇರೋದು. ಬಟ್ 12,000 ಗಿಡನೂ ಅಟ್ ಎ ಟೈಮ್ ಹಾಕಿಲ್ಲ. ನೀವು ಅಬ್ಸರ್ವ್ ಮಾಡಿದರೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತೋಟಗಳಿದ್ದಾವೆ. ಅಲ್ಲಿ ನೋಡಿದರೆ ಈಗ ಈ ಊರ್ದೀಗ 12 ತಿಂಗಳು, ಈ ಅಣ್ಣಾರ್ದು ಅಲ್ಲಿ ಹೊಸ ತೋಟ ನೋಡಿದ್ದು 13 ತಿಂಗಳು, ಬಟ್ ಇನ್ನೊಬ್ರು ಅಣ್ಣಾರ್ದು 6 ತಿಂಗಳು, ಇದು 3 ತಿಂಗಳು, 3-4 5 ತಿಂಗಳು ಗಿಡ. ಸೂಪರಾಗಿ ಬಂದಿತ್ತಣ್ಣ, ಸೂಪರಾಗಿ ಬಂದಿತ್ತು ನೋಡಿ. ಈ ಕಡೆಗೆ ಕಂದು ಚೆನ್ನಾಗಿವೆ. ಎಲ್ಲ ಹಾಕಿದ್ದು ನಿಮಗೆ ಬರಬೇಕು ಅಂದರೆ, ನಿಮ್ಮ ತೋಟದಲ್ಲಿ ಇಳುವರಿ ಬರಬೇಕು ಅಂದರೆ ನಿಮಗೆ ವಿತೌಟ್ ಮಲ್ಟಿಪ್ಲೈ ಪ್ಲ್ಯಾಂಟ್ ಕೊಟ್ಟು ಸ್ಪ್ಲಿಟ್ ಆಗೋಕ್ಕಿಂತ ಮುಂಚೆ ನಿಮಗೆ ಡೆಲಿವರಿ ಕೊಟ್ಟರೆ ಆ ಗಿಡ 50ರಿಂದ 60 ಕಂದು ಹೊಡೆದು, ಆ ಗಿಡ 20 kg ಹಸಿಕಾಯಿ ಕೊಟ್ಟರೆ ನಿಮಗೆ 2 kg ಡ್ರೈ. ಅಣ್ಣ ಇದ್ರಲ್ಲಿ ನೋಡಿ ಕಂದು ಹೆಂಗವೆ, ಎಷ್ಟು ಚೆನ್ನಾಗೈತೆ. ಗೆಡ್ಡೆ ನೋಡಿ ಎಷ್ಟಪ್ಪಾವೆ ಆಲ್ರೆಡಿ ಈಗಲೇ ನೋಡಿ. ಸ್ಟಾರ್ಟಿಂಗ್ ಬಂದಿರೋವು 1, 2, 3, 4 ಕಂದು ಫಸ್ಟ್ ಬಂದವೆ. ಇನ್ನು ಉಳಿದಿದ್ದಾವೆ ಈಗ ಬಂದಿರೋವು. ನಾವಿರ ಅಂಥದ್ದು ಇನ್ನೊಂದು ತೋಟ. ಸೊ ಆಗಲೇ ಅಣ್ಣಾರ್ದು ಈಗ ನಾವು ಹಳೆ ತೋಟ ನೋಡಿದ್ವಲ್ಲ, ಸೊ ಆ ತೋಟ ಮಾಡಿದ ಮೇಲೇ ಮತ್ತೆ ಈ ತೋಟಕ್ಕೆ ಗಿಡನ ಪ್ಲಾಂಟ್ ಮಾಡಿರೋದು. ಇಲ್ಲಿ ಎಷ್ಟು ಐತೆ ಅಣ್ಣ? ಇಲ್ಲಿ 1,500 ಗಿಡ ಕಂಪ್ಲೀಟಾಗಿ ಇಲ್ಲಿ ತೋಟ ನೋಡ್ಬೋದು. ಈ ಕಡೆ ನೋಡಿದರೆ ನಿಮಗೆ 1,500 ಗಿಡ. ಎಷ್ಟು ತಿಂಗಳು ಗಿಡ ಅಣ್ಣ ಇದು? 5 ತಿಂಗಳು ಗಿಡ. 5 ತಿಂಗಳಿಗೆ ನಾನು ಕೊಟ್ಟ ಗಿಡ ಏನು ಸೈಜ್ ಇತ್ತು? 1 ಅಡಿ ಇತ್ತಾ? ಅಲ್ಲ ಮೇಯ್ನು ನಾನು ಕೊಟ್ಟಿದ್ದ ಗಿಡ ಎಷ್ಟು ಅಷ್ಟಿತ್ತಾ? ಹಿಂಗಿತ್ತಾ? ಇಷ್ಟಿತ್ತು ನಾನು ಕೊಟ್ಟಾಗ. ಕಾಡ್ತಾನೆ ಇಷ್ಟು ಕೊಟ್ಟಾಗ, ನಾನು ಕೊಟ್ಟಾಗ 3.5ರಿಂದ 4 ತಿಂಗಳು ಗಿಡ ನಾವು ಈ ಸೈಜಲ್ಲಿ ಕೊಡ್ತೀವಿ. 4 ತಿಂಗಳು ಗಿಡ ಮಿನಿಮಮ್ 5 ತಿಂಗಳು ಒಳಗಿರ್ಬೇಕು. ಅದಕ್ಕೆ ರೀಸನ್ನೇ ಇದೆ ಅಣ್ಣ, 5 ತಿಂಗಳು ಒಳಗಡೆನೆ ತಗೊಬೇಕು. ಇಲ್ಲಿ ನಾವು ಏನಕ್ಕೆ ದುಡ್ಡು ಜಾಸ್ತಿ ತಗೋತೀವಿ ಗಿಡಕ್ಕೆ ಅನ್ನೋದಕ್ಕೆ ರೀಸನ್ನೇ ನಾವು 5 ತಿಂಗಳು ಗಿಡ ಕೊಡ್ತೀವಿ ಅಂತ. ನೀವು 5 ತಿಂಗಳು ಗಿಡ ಈ ಸೈಜಲ್ಲಿ ಇದ್ದಾಗ ತಗೊಂಡ್ರೆ, ಸೊ ನಾನು ಪಕ್ಕದಲ್ಲಿ ನಿಮಗೆ ಫೋಟೋ ಹಾಕಿರ್ತೀನಿ ನೋಡ್ಕೊಳ್ಳಿ. ಈ ಸೈಜಲ್ಲಿ ಇದ್ದಾಗ ತಗೊಂಡ್ರೆ ಇಲ್ಲಿ ಏನು ಅಣ್ಣಾರ್ ತೋಟದಲ್ಲೆಲ್ಲ ನೋಡ್ತಾ ಇದ್ದೀರಾ 20 ಕಂದು, 50 ಕಂದು, 80 ಕಂದು, ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. 1 ಅಡಿ ಗಿಡ ಆಲ್ಮೋಸ್ಟು ಈಗ ರೀಸೆಂಟಾಗಿ ಅಣ್ಣಾರ್ ತರ್ಸಿರೋ ಗಿಡ ಹೇಳಿದ್ರಲ್ಲ ಅಲ್ಲಿ ಮೇಲೆ ಹಾಕಿರೋದು, ಎಷ್ಟು ಉದ್ದ ಐತಣ್ಣ ಗಿಡ? ಹಂಗಿತ್ತಂಗೆ ಹಿಂಗೆ ಇದೆ ಅನ್ಕಣಿ. ಅದ್ರಲ್ಲಿ ಎಷ್ಟು ಮೊಳಕೆ ಬಂದಿದ್ದು ಅಲ್ಲ? ಈ ಗಿಡ ಇತ್ತಲ್ಲ ಅದ್ರಲ್ಲಿ ಮೊಳಕೆ ಏನು ಇರ್ಲಿಲ್ಲ ತಾನೆ? ಅವಾಗ ಸ್ಟಾರ್ಟ್ ಆಗ್ತಾ ಇದ್ದ ಹಿಂಗೆ. ನಿಮಗೆ ಈ ಸೈಜ್ ಗಿಡ ನಾವು ಕೊಡ್ತೀವಲ್ಲ ಅದರಲ್ಲೇ ಮೊಳಕೆ ಇರ್ತದೆ, ಆಯ್ತಾ? ಈಗ ಈ ಗಿಡ ಆ ಸೈಜ್ ಕಂಪ್ಯಾರಿಸನ್ ಮಾಡಿದ್ರೆ ತೋಟದಾಗ ಹಾಕ್ದಾಗ ಆ ಸೈಜ್ ಬಂದಾಗ ಎಷ್ಟು ಗಿಡ ಇತ್ತು ಇಲ್ಲಿ ತೋಟದಲ್ಲಿ? ಈಗ ನಾನು ಈ ಸೈಜ್ ಗಿಡ ಕೊಟ್ಟ ಮೇಲೆ ಆ ಗಿಡ ಬಂದು ಇಷ್ಟ ಆಯ್ತು ಅಂತ ಇಟ್ಕೊಳ್ಳಿ. ಈ ಸೈಜ್ ಇತ್ತು, ಈ ಸೈಜ್ ಇದ್ದಾಗ ಎಷ್ಟು ಬಂದಿದ್ದು ಇಲ್ಲಿ? 2, 3, 4 ಬಂದಿತ್ತು ಅಂತ ಇಟ್ಕೊಳ್ಳಿ. ಅಂದ್ರೆ ನೀವು ತಗೊಳ್ಳೋದು ಈ ಸೈಜ್ ಪ್ಯಾಕೆಟ್ ಗಿಡದಲ್ಲಿ 2, 3 ಯಾಕಿಲ್ಲ? ನಾನು ಹೇಳ್ತಾ ಇರೋದು ನೀವು ತಗೊಂಡಿರೋದನ್ನ ನಾಟಿ ಗಿಡ. ನಾನು ನಾಟಿ ಗಿಡದ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ, ಬರೀ ಏಲಕ್ಕಿ ಅನ್ನೋ ಗಿಡದ ಬಗ್ಗೆ ಮಾತಾಡ್ತಾ ಇದೀನಿ. ಎಲ್ಲಾ ತಳಿನೂ ಸೇರಿಸ್ಕೊತಾ ಇದೀನಿ ಇಲ್ಲಿ. ಈ ನಲ್ಯಾಣಿ ಗ್ರೀನ್ ಆಗಿರ್ಬೋದು, ನಾಟಿ ಆಗಿರ್ಬೋದು, ಮುಂಜರಾಬಾದು, ಒಂದೊಂದು ಊರವ್ರು ಒಂದೊಂದು ಹೆಸರು ಕರೀತಾರೆ. ನಾಟಿ ಗಿಡನೇ, ಅದು ಪೂರ್ತಿ ನಾಟಿ ಗಿಡನೇ. ಒಂದೊಂದು ಊರವ್ರು ಎಡೆ ತಳಿ ಇರೋದು, ಒಂದು ನಲ್ಯಾಣಿ ಗ್ರೀನ್ ಗೋಲ್ಡು, ಇನ್ನೊಂದು ನಾಟಿ. ಇನ್ನು ಕೇರಳಕ್ಕೆ ಹೋದ್ರೆ ನಲ್ಯಾಣಿ ಗ್ರೀನ್, ಇನ್ನೊಂದು 9 ಬೋಲ್ಟ್ ಅಂತ ಕರೀತಾರೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ, ನಾನು ಕಂತು ತಂದು ಹಾಕಿದ್ದೀನಿ ಅಂತ. 9 ಬೋಲ್ಟ್ ಅಂತ, ಅದು ಏಲಕ್ಕಿನಲ್ಲೇ ಟಾಪ್ ಒನ್ ಕ್ವಾಲಿಟಿ ಅಂತ ಹೇಳ್ತಾರೆ ಕೇರಳದವರು. ಬಟ್ ಅದು ಏನು ಅಂತ ಗೊತ್ತಿಲ್ಲ. ನಾನು ಈಗ ಕಂತು ತಂದು ಹಾಕಿದ್ದೀನಿ. ಇಳುವರಿ ಹೆಂಗೆ ಬರುತ್ತೆ ನೆಕ್ಸ್ಟ್ ಸೀಸನಿಗೆ ಅದು ಹೇಳ್ತೀನಿ 18 ತಿಂಗಳ ನಂತರ. ಸೊ ಈಗ ಆಲ್ರೆಡಿ ಅದಕ್ಕೆ ತಂದು ಹಾಕಿ ಒಂದು 8 ತಿಂಗಳ ಹತ್ರ ಆಗಿದೆ ಅಣ್ಣ. ಓಕೆನಾ? ಸೊ ಅದ್ರ ಬಗ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ. ಬಟ್ ಈ ಸೈಜಲ್ಲಿ ಇರೋ ಗಿಡದಲ್ಲಿ ನಿಮಗೆ ಮೊಳಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತಂದರೆ, 1 ಅಡಿ ಗಿಡದಲ್ಲಿ ಮೊಳಕೆ ಇಲ್ಲ ಅಂತಂದರೆ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಬೆಡ್ಡಿಗೆ ನಾವು ಏನು ಸಸಿನ ಹಾಕಿ ಸಸಿನ ಮಾಡ್ತೀವಿ, ಆವಾಗ ನಾವೇನು ಮಾಡ್ತೀವಿ ಅಂತಂದರೆ ಆ ಗಿಡ ಈ ಸೈಜಲ್ಲಿ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ಪ್ಯಾಕೆಟಿಗೆ ಹಾಕ್ತೀವಿ. 1-1.5 ಇಂಚ್ ಇದ್ದಾಗ ನಾವು ಹಾಕ್ತೀವಿ. 1 ಇಂಚ್ ಇದ್ದಾಗಲೇ ಹಾಕಬೇಕು. 1 ಇಂಚ್ ಇದ್ದಾಗ ಹಾಕಿದಾಗ ಇದನ್ನು ನಾವು ಫಸ್ಟು ಸೀಡ್ ಅಂತ ಕರಿತೀವಿ. ಫಸ್ಟ್ ಮಲ್ಟಿಪ್ಲೈ, ಒಂದು ಗಿಡ, ಒಂದು ಮೊಳಕೆ ಕಾಳಿಂದ ಒಂದು ಗಿಡ ಆಗೋದಕ್ಕೆ ಫಸ್ಟ್ ಮಲ್ಟಿಪ್ಲೈ. ಈ ಫಸ್ಟ್ ಮಲ್ಟಿಪ್ಲೈ ಏನು ಗಿಡ ಏನಿರುತ್ತೆ ಅದನ್ನು 3 ತಿಂಗಳು ಒಳಗೆ ಕೊಟ್ಟರೆ ನಿಮಗೆ ಇನ್ನೂ ಸ್ಪ್ಲಿಟ್ ಆಗಿರಲ್ಲ, ಅಂದರೆ ಮೊಳಕೆ ಒಳಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ, ಬಂದಿರಲ್ಲ. ಆವಾಗ ನಿಮಗೆ ಇಂಥ ಕಂದುಗಳು ಸ್ಟಾರ್ಟ್ ಆಗ್ತವೆ. ಎಕ್ಸ್ಪೆಕ್ಟೇಷನ್ ಈಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ಲು, ಅದೇ ಗಿಡನ ನಾನು 1 ಅಡಿ ಗಿಡ ನಿಮ್ಗೆ ಕೊಡ್ತೀನಿ ಅಂತಂದರೆ
ಅಲ್ಲಿ ಏನಾಗಿರುತ್ತೆ ಅಂದರೆ ನಿಮಗೆ ಸ್ಪ್ಲಿಟ್ ಆಗಿಬಿಟ್ಟಿರುತ್ತೆ. ಎಕ್ಸಾಂಪಲ್ಲು ಮಡಿನಲ್ಲಿ ಈ ಸೈಜಲ್ಲಿ ಕೀಳೋದ್ರ ಬದಲು ಒಂದಡಿಲಿ ಕಿತ್ತಾಗ ಮಡಿನಲ್ಲೇ ನಿಮ್ಮ ಈ ಗಿಡ ಅಲ್ಲಿ ಹುಟ್ಟಿರ್ತವೆ. ಒಂದೇ ಬೀಜದಿಂದ 7 ಅಥವಾ 8 ಹುಡ್ತವೆ, ಬೇಡ 4 ಹುಡ್ತವೆ ಅನ್ಕೊಳ್ಳೋಣ. 40 ರೂಪಾಯಿ ಗಿಡ ಎಷ್ಟಾಯಿತು? 40 ರೂಪಾಯಿಗೆ ಒಂದೇ ಬೀಜದಿಂದ 40 ರೂಪಾಯಿ ಗಿಡ ಅಂದರೆ ಎಷ್ಟಾಯಿತು? 30 ರೂಪಾಯಿ ಕೇಳಿ. ಈಗ 30 ರೂಪಾಯಿ ಇವ್ರು ತಾಂದವ್ರಲ್ಲ, 120 ರೂಪಾಯಿ. ನೀವು ಒಂದು ಗಿಡಕ್ಕೆ ದುಡ್ಡು ಎಷ್ಟು ಕೊಟ್ರಿ? 120 ರೂಪಾಯಿ ಕೊಟ್ಟಿದ್ದು ನೀವು ಒಂದು ಗಿಡಕ್ಕೆ. ನಿಮಗೆ ಲಾಸ ಪ್ರಾಫಿಟಾ? ಇದು ಮೇನ್ ಡಿಫ್ರೆನ್ಸು. ಆವಾಗ ನೀವೇನು 70-80 ಕಂದು ಎಕ್ಸ್ಪೆಕ್ಟ್ ಮಾಡ್ತೀರಾ? 15ರಿಂದ 20 kg ಹಸಿಕಾಯಿ, 1 kg, ಅದಕ್ಕೆ ನಿಮ್ಗೆ 20 kg ಹಸಿಕಾಯಿಗೆ ನಾವು 1.5-2 kg ಡ್ರೈ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ, ಆ ಎಕ್ಸ್ಪೆಕ್ಟೇಷನ್ ಬರೋಲ್ಲ. ಆಗ ನಾನೇನು ಮಾಡ್ತೀನಿ, ಇಲ್ಲಿ ತಮ್ಮನೇಲಲ್ಲಿ ಹಾಕ್ತೀನಿ ಏಲಕ್ಕಿ 1 ಎಕರೆಯಿಂದ 15 ಲಕ್ಷ ಆದಾಯ. ತಮ್ಮನೇಲಲ್ಲಿ ಅಷ್ಟೇ ನೋಡೋಕ್ಕೆ ಸಾಧ್ಯ, ತೋಟದಲ್ಲ. ಸೊ ತಮ್ಮನೇಲಲ್ಲಿ ಹಾಕಿದ್ದು ನಿಮಗೆ ಬರಬೇಕು ಅಂದರೆ, ನಿಮ್ಮ ತೋಟದಲ್ಲಿ ಇಳುವರಿ ಬರಬೇಕು ಅಂದರೆ, ನಿಮಗೆ ವಿತೌಟ್ ಮಲ್ಟಿಪ್ಲೈ ಪ್ಲ್ಯಾಂಟ್ ಕೊಟ್ಟು ಸ್ಪ್ಲಿಟ್ ಆಗೋಕ್ಕಿಂತ ಮುಂಚೆ ನಿಮಗೆ ಡೆಲಿವರಿ ಕೊಟ್ಟರೆ ಆ ಗಿಡ 50-60 ಕಂದು ಹೊಡೆದು ಆ ಗಿಡ 20 kg ಹಸಿಕಾಯಿ ಕೊಟ್ಟರೆ ನಿಮಗೆ 2 kg ಡ್ರೈ. 10 ಕಂದು ಬಂದ್ಬಿಟ್ಟು ಅದರಲ್ಲಿ ನಿಮಗೆ 3 kg 4 kg ಹಸಿಕಾಯಿ ಬಂದರೆ ನಿಮಗೆ 300 ಗ್ರಾಮು ನಿಮಗೆ ಡ್ರೈ ಸಿಕ್ತು ಅಂತಂದರೆ ನೀವು ಹಾಕಿರೋ ಬಂಡವಾಳ ನಿಮ್ಗೆ ಗೊಬ್ಬರ ದುಡ್ಡು ಬರೋಕ್ಕಲ್ಲ. ಅದನ್ನೇ ಇವ್ರಿಗೆ ಬ್ರದರಿಗೆ ಹೇಳ್ತಿದ್ದೆ ಆಗಲೇ, ಅದನ್ನು ಕಿತ್ಬಿಟ್ಟು ಬೆಳಕರಿದ್ದು ನೀವು ಜೋಳ ಹಾಕ್ತೀರಾ ಅಂತ. ಯಾಕೆಂದರೆ ಅದ್ರಲ್ಲಿ ಆದಾಯ ಬರಲಿಲ್ಲ ಅಂದರೆ ನೀವು ಕಿತ್ತಾಕ್ಲೇಬೇಕಲ್ಲ. ಇಷ್ಟೇ ಡಿಫ್ರೆನ್ಸು. ಬಟ್ ನಿಮ್ಮ ಮೇಂಟೆನೆನ್ಸ್ ಮೇಲೂ ಕಂದು ಬರೋದು ಡಿಫ್ರೆನ್ಸ್ ಆಗುತ್ತೆ. ಬಟ್ ನಿಮ್ಗೆ ಅತಿ ಹೆಚ್ಚು ಕಂದು ಬರಬೇಕು ಅಂದರೆ ಸ್ಪ್ಲಿಟ್ ಹಾಕಿಂದ ಮುಂಚೆನೇ ತೊಗೊಬೇಕು. ಎಕ್ಸಾಂಪಲ್ ಇವಾಗ ಇವ್ರ ಅಣ್ಣವ್ರು, ಕೊನೆ ಅಣ್ಣವ್ರು ಯಾರು ಲಾಸ್ಟಿಗೆ ಗಿಡ ಕೊಟ್ಟಾಗ ನಾನು ಸ್ಪ್ಲಿಟ್ ಆಗಿತ್ತೆ ಅಂತ ಹೇಳಿದ್ದೆ. ಏಕೆಂದರೆ ಈ ವರ್ಷ ನಾವೇ ಸಸಿ ಮಾಡಿಸ್ತಾ ಇದ್ದೀವಿ. ಆಚೆ ವರ್ಷ ಎಲ್ಲ ಬೇರೆಯವ್ರ ಹತ್ರ ತರ್ತಿದ್ವಿ. ನಾವು ಸ್ಟಾರ್ಟಿಂಗ್ ಈ ನರ್ಸರಿ ಫೀಲ್ಡಿಗೆ ಎಂಟ್ರಿ ಕೊಟ್ಟಾಗ ಗಿಡನ ತರಿಸ್ತಿದ್ವಿ. ಬಟ್ ಆಗಲೂ ಕೂಡ ಈ ಸ್ಪ್ಲಿಟ್ ಆಗಿರೋ ಗಿಡ ಅಂದ್ರೇನು, ಸ್ಪ್ಲಿಟ್ ಆಗದಿರೋ ಗಿಡ ಅಂದ್ರೆ ಏನು ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತು. ನಾವು ಗಿಡ ಸ್ಟಾರ್ಟಿಂಗ್ ಇವ್ರಿಗೆ ಕೊಡಬೇಕಾದ್ರೇ ಅದನ್ನು ಹೇಳ್ಬಿಟ್ಟು ಕೊಟ್ಟಿರೋ ಅಂಥದ್ದು. ಬೇಕಾದ್ರೆ ಅವ್ರನ್ನ ಕೇಳಿ. ಲಾಸ್ಟಿಗೆ ಒಂದು 105 ಗಿಡ ಕೊಟ್ಟು, ಅಣ್ಣ ಈ ಸ್ಪ್ಲಿಟ್ ಆಗಿರೋದು ನನಗೆ ಕೊಡೋಕೆ ಮನಸ್ಸಿಲ್ಲ, ಹೋಗಿರೋ ಗುಣಿಗೆ ಹಾಕಳಿ ಅಂತೇಳಿ ಅವ್ರ ಅಣ್ಣರಿಗೆ ಕೊಟ್ಟು, ಬೇಕಾದ್ರೆ ಅವ್ರ ತೋಟಕ್ಕೆ ಹೋಗಿ ನೋಡ್ಕೊಂಬನ್ನಿ. ಎಲ್ಲದ್ರಲ್ಲೂ 8-9 ಅವೆ. ಸ್ಪ್ಲಿಟ್ ಆಗಿರೋ ಗಿಡದಲ್ಲಿ 8-9. ಅದೇ ಮೇಲ್ಗಡೆ ತೋರ್ತಲ್ಲವಲ್ಲ ಅದ್ರಲ್ಲಿ ಜಾಸ್ತಿ ಅವೆ. ಹಾಂ, ಈಗ ಕೆಲವರೆಲ್ಲ ಕೆಲವು ಕಡೆ ನಾನು ನೋಡ್ದಂಗೆ ಸೆಂಟ್ರು ಮಣ್ಣ ಏರಿಸಿ ಮಲ್ಚಿಂಗ್ ಪೇಪರ್ ಅಲ್ಡಿ ಅದ್ರಲ್ಲಿ ಮಾಡ್ತಾರಲ್ಲ, ಅದ್ರಲ್ಲಿ ಬರುತ್ತಾ ಇದು? ಬರಲ್ಲ. ಮಲ್ಚಿಂಗ್ ಪೇಪರ್ ಅಂಡಿದ್ರೆ ನಿಮಗೆ ಕಂದು ಎಲ್ಲಿಂದ ಹೊಡಿತವೆ? ಈಗ ಅಣ್ಣಾರನ್ನೇ ಕೇಳಿ, ಮಲ್ಚಿಂಗ್ ಪೇಪರ್ ಅಂಡಿದ್ರೆ ಅಣ್ಣ ಕಂದು ಬತ್ತಾವ? ಪೇಪರ್. ಹಾ, ಮಲ್ಚಿಂಗ್ ಶೀಟ್ ಹಾಕಿರೋಣ ಈಟ್ ಆಗುತ್ತೆ, ಮೊಳಕೆನೇ ಹೊಡಿಯಲ್ಲ. ನಿಮಗೆ ಲ್ಯಾಟ್ರಲ್ಸೇ ಬರಲ್ಲ. ಮಲ್ಚಿಂಗ್ ಶೀಟಲ್ಲಿ ಮಾಡೋಕ್ಕಾಗಲ್ಲ ಅಣ್ಣ. ಅಣ್ಣ ಆಕ್ಚುಲಿ ಮಲ್ಚಿಂಗ್ ಶೀಟನ್ನು ನೀವು ಯೂಸ್ ಮಾಡ್ತೀರಾ, ಎಲ್ಲಿ ಮಾಡ್ತೀರಾ ಅಂದರೆ ಸಿಂಗಲ್ ಪ್ಲಾಂಟಿಗೆ. ಈಗ ಒಂದು ಮರ ಉಡ್ತೈತೆ, ಅದು ಆಲ್ರೆಡಿ ಮ್ಯಾಗ್ ಬಂದ್ಬಿಟ್ಟೈತೆ, ಅದ್ರ ತರಗಡೆ ಒಳ ಬಳ್ದಂಗೆ. ಈಗ ಇದು ಬೆಳೆದ್ಬಿಟ್ಟಿದಣ, ಇಲ್ಲಿ ಮಲ್ಚಿಂಗ್ ಶೀಟ್ ಹಾಕಿ ಈ ಗಿಡಕ್ಕೆ ಏನೋ ತೊಂದರೆ ಇಲ್ವಲ್ಲ. ಕಾಫಿ ಗಿಡಕ್ಕೆ ಹಾಕೋರು ನೋಡಿ, ಅದು ಒಂದೇ ಗಿಡ. ಈಗ ಅದಲ್ಲೇ ಪಕ್ಕದಲ್ಲಿ ಈಗ ಮೊಳಕೆ ಹೊಡೆದು 4 ಗಿಡ ಜಾಸ್ತಿ ಆಗ್ಬೇಕು ಅಂದ್ರೆ ಅದನ್ನ ಶೀಟ್ ಹಾಕ್ಬಿಟ್ರೆ ಹೇಳ್ಬೋದು. ಅದು ಮಲ್ಚಿಂಗ್ ಶೀಟ್ ಹಾಕೋ ಉದ್ದೇಶನೇ ಪಕ್ಕದಲ್ಲಿ ಗಿಡ ಬೆಳಿಬಾರ್ದು ಅಂತ. ಕಸನೂ ಬೆಳೆಯಕ್ಕಲ್ಲ, ಗಿಡನೂ ಬೆಳೆಯಕ್ಕಲ್ಲ. ಮಲ್ಚಿಂಗ್ ಶೀಟ್ ಹಾಕಿದ್ರೆ ವೇಸ್ಟ್ ಅಣ್ಣ, ಬರಲ್ಲ ಅಣ್ಣ. ಅದು ಕಾನ್ಸೆಪ್ಟ್ ಯಾರು ಹೇಳಿದ್ರು ಅದು ನಂಬಕ್ಕೆ ಹೋಗ್ಬೇಡಿ, ಅದು ವೇಸ್ಟ್. ಅದು ನಿಮ್ಗೆ ಇನ್ನೇನೋ ಡೌಟ್ಸ್ ಇದ್ರೆ ಕೇಳಿ. ನೋಡಿ ಇದೀಗ ಅಣ್ಣ ಎಷ್ಟು ತಿಂಗಳ ಗಿಡ ಅಂದ್ರೆ? 5 ತಿಂಗಳ ಗಿಡ. ಇಲ್ಲಿ ಪ್ರೆಸೆಂಟ್ ಏನು ನೋಡ್ತಾ ಇದ್ರಿ, ಇದು 5 ತಿಂಗಳಿಗೆ ಹಿಂಗಿದಾವೆ. ಈಗ ಒಂದೊಂದ್ರಲ್ಲಿ 3 ಇದಾವೆ, ಒಂದ್ರಲ್ಲಿ 5 ಇದಾವೆ, ಒಂದ್ರಲ್ಲಿ 6-7 ಇದಾವೆ. ನೋಡಿ ಇದ್ರಲ್ಲಿ 2 3 ಬ್ರೋ. ನೋಡಿ ಇಲ್ಲಿ ಹಿಂಗ್ ಡಿಫ್ರೆನ್ಸ್ ಆಗುತ್ತೆ. ಈಗ ನೋಡಿ ಇದ್ರಲ್ಲಿ ಎಷ್ಟವಣ? 4 ಇದೆಯಾ, ದೊಡ್ಡದು 2 ಇದೆಯಾ. ಬಟ್ ಇಲ್ಲಿ ನೋಡೋಣ, ಇದು ಅದೇ ಗಿಡ ಅಲ್ವಾ? ಎಷ್ಟೈತೆ ನೋಡಿ ಅದ್ರಲ್ಲಿ. ನೋಡಿ 100ಕ್ಕೆ 70% ಹಿಂಗೆ ಹಿಡ್ಕೊಬೋದು, 30% ಹಿಂಗೆ ಆಯ್ತವಣ. ಕಾಮನ್, ಅದು ಕಾಮನ್ ಆಗುತ್ತೆ. ಆಮೇಲೆ ಇದು ಒಂದ್ ಗಿಡ ತೋರಿಸ್ಬಿಟ್ಟು ಆ ಗಿಡ ತೋರಿಸ್ಲಿಲ್ಲ ಅಂತಂದ್ರೆ ಫೇಲ್ಯೂರ್. ಆಗ್ಲೇ ನಿಮ್ಗೆ ಹೇಳ್ತಿದ್ನಲ್ಲ, ಅಣ್ಣಾರ ತೋಟ ತೋರಿಸ್ಬಿಟ್ಟು ಅಲ್ಲಿ ಹೋಗಿರೋ ತೋಟ ತೋರಿಸ್ಲಿಲ್ಲ ಅಂತಂದ್ರೆ ಅದು ನಿಮಗದು ಕರೆಕ್ಟ್ ಅಲ್ಲ. ಮೇನ್ ಇರೋದೇ ಅದು. ಸಾವಿರನೂ ಹೋಗವೆ, ಒಂದು ಗಿಡ ಉಳ್ಕೊಳ್ದಂಗೆ. ಮಣ್ಣು ಸುಮ್ಮನಿಂದೆ ಅದು, ಅದರಲ್ಲೇನು ಪ್ರೋಟೀನ್ ಇರಲ್ಲ, ಅದಕ್ಕೆ ಬರಲ್ಲ. ಎಷ್ಟು ನೀಟಾಗಿ ಇಟ್ಕೊಂಡು ಇಲ್ಲಿ ನೋಡಿ ಬ್ರೋ. ಇಲ್ಲಿ ಬನ್ನಿ ಅಣ್ಣ, ಇದ್ರಲ್ಲಿ ನೋಡಿ ಕಂದು ಹೆಂಗವೆ, ಎಷ್ಟು ಚೆನ್ನಾಗೈತೆ. ಗೆಡ್ಡೆ ನೋಡಿ ಎಷ್ಟಪ್ಪಾವೆ ಆಲ್ರೆಡಿ. ಈಗಲೇ ನೋಡಿ ಸ್ಟಾರ್ಟಿಂಗ್ ಬಂದಿರೋವು 1 2 3 4 ಕಂದು ಫಸ್ಟ್ ಬಂದವೆ. ಇನ್ನು ಉಳಿದಿದ್ದಾವೆ ಈಗ ಬಂದಿರೋವು. ನಾನು ಏನು ಮಾಡ್ತೇನೆ ಅಂದರೆ ಫಸ್ಟ್ ಒಂದು ಮಲ್ಚರ್ ಐತಮ್ಮ,
ಗರಿ ಎಲ್ಲ ಬಿದ್ದಾಗ ಮಲ್ಚಾರ್ ಹೊಡ್ಬಿಡ್ತೀನಿ, ಆಮೇಲೆ ತೆಳ್ಳು ಗೋಟಿ ಹೊಡ್ಕೊಂತಾನೆ. ಇದು ಮೊನ್ನೆ ಈ ಸಲ ಹಂಗೆ ಹೊಡೆದಿರೋದು ನೋಡೋಣ ಮ್ಯಾನ್ಯುಯಲಿ ಮಾಡ್ಸಿದ್ರಣ್ಣ ಪೂರ್ತಿ. ಅದೇ ನಾನು ಹೇಳಿಲ್ವಾ, ಈ ಕಡೆ ಸ್ಟಾರ್ಟ್ ಮಾಡಿದ್ರೆ ಆ ಕಡೆ ಬೆಳಿತಿರುತ್ತೆ, ಮತ್ತೆ ಲೇಬರ್ ಆ ಕಡೆ ಸ್ಟಾರ್ಟ್ ಮಾಡಿದ್ಯಾ. ಹಾ ಸೂಪರ್ ಬಂದಿತ್ತಣ್ಣ, ಸೂಪರ್ ಬಂದಿತ್ತು ನೋಡಿ. ಈ ಕಡೆಗೆ ಕಂದು ಚೆನ್ನಾಗಿವೆ ನೋಡಿ. ಈ ಕಡೆಗೆಲ್ಲ ನಿಮ್ಗೆ ಆವ್ರೇಜ್ ಅಂದ್ರೆ 8 ಅಂತೂ ಅವೆ ಬ್ರೋ. ಈ ಕಡೆಗೆ ನೋಡಿ ಮಿನಿಮಮ್ 6 ರಿಂದ 8 ಅಂತೂ ಅವೆ. ಈ ಕಡೆಗೆ ಎಲ್ಲ ಗಿಡದಲ್ವಿ ನೋಡಿ, ನೋಡಿ ಲೈನಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಹಾ ಎಲ್ಲ ಒಂದೊಂದು ಗುಣಿ ಮಾತ್ರ ಅಂದ್ರೆ ನೋಡಿ. ಈಗ ಆಮೇಲೆ ಮೊಟ್ಟೆ ಕೇಳ್ತಿರಲ್ಲ ಬ್ರದರ್ ನೀವು ಮೊಟ್ಟೆ ಬಿದ್ದಿರೋದು ಇದು, ಬಟ್ ಬರ್ತದ ಅದು ಅಲ್ಲ, ಬರುತ್ತೆ ಈಗ, ಅದು ಏನೂ ಆಗಲ್ಲ, ಬರುತ್ತೆ. ಏನು ಮಾಡುವ ಬರುತ್ತದು, ಅಲ್ಲೇ ಹೊಂಟ್ಕತ್ತದ, ಅಲ್ಲೇ ಓಪನ್ ಆಗುತ್ತೆ, ಅಲ್ಲೇ ಬರುತ್ತೆ. ಯಾವುದು ಇದು ಹೋದ್ರೆ ಅದ್ರದ್ದೇ ಕಂಟಿನ್ಯೂಸ್ ಅಲ್ಲ, ಅದು ಫುಲ್ ಒಣಗುತ್ತಲ್ಲ, ಅದು ಒಣಗ ಅದೇ ಇದಾಗುತ್ತೆ ಹಂಗೆ, ಅದು ಬರುತ್ತೆ ಅದು ಕೊನೆಗೆ. ಇದ್ರಲ್ಲಿ ನೋಡಿ ಕೇಳಿ, ಒಂದು 20% ಇಷ್ಟು ಬರ್ತವೆ, ಒಂದು 20% ಹಿಂಗೆ ಬರ್ತವೆ. ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ತೋಟನ ಮೇಲಕ್ಕೆ ಬತ್ತ ಅಪ್ಪು ಅಲ್ಲಣ್ಣ, ಅಪ್ಪು ಬತ್ತ ನಿಮಗೆ ಗಿಡಗಳು ಚೆನ್ನಾಗಿದ್ದಾವೆ. ಸ್ವಲ್ಪ ಡೌನಿಗೆ ಅಲ್ಲಿ ಅಣ್ಣಾರ್ ತೋಟದ್ದು ನೀರು ಅಲ್ಲಿ ನುಗ್ತಿತ್ತಂತೆ, ಸೊ ಹಂಗಾಗಿ ಸ್ವಲ್ಪ ಶೀತ ಜಾಸ್ತಿ, ಹಂಗಾಗಿ ಅಲ್ಲಿ ಸ್ವಲ್ಪ ಗಿಡಗಳು ನಿಮಗೆ ಇದ್ದಾವೆ, ಡೆವಲಪ್ಮೆಂಟ್ ಕಂದುಗಳು ಕಮ್ಮಿ ಇದ್ದಾವೆ. ಈ ಕಡೆಗೆ ಬತ್ತ ಚೆನ್ನಾಗಿದ್ದಾವೆ. ಆಮೇಲೆ ಈಗ ಇವ್ರೀಗ 12,000 ಗಿಡ ಪ್ರೆಸೆಂಟ್ ಇವರು ಲೈವಲ್ಲಿ ಇರೋದು ಇವ್ರ ಹತ್ರ. ಟೋಟಲ್ ಇವ್ರು ತಗೊಂಡಿದ್ದು 13,000 ಗಿಡ, 1,000 ಹೋಗಿದೆ ಫಸ್ಟ್ ಫೇರಲ್ಲರಲ್ಲಿ, 1,000 ಗಿಡ ಹೋಯ್ತು. ಈಗ 12,000 ಗಿಡ ಇರೋದು. ಬಟ್ 12,000 ಗಿಡನೂ ಅಟ್ ಅ ಟೈಮ್ ಹಾಕಿಲ್ಲ. ನೀವು ಅಬ್ಸರ್ವ್ ಮಾಡಿದರೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತೋಟಗಳಿದ್ದಾವೆ. ಅಲ್ಲಿ ನೋಡಿದರೆ ಈಗ ಈ ಊರ್ದೀಗ 12 ತಿಂಗಳು, ಈ ಅಣ್ಣಾರ್ದು ಅಲ್ಲಿ ಹೊಸ ತೋಟ ನೋಡಿದ್ದು 13 ತಿಂಗಳು, ಬಟ್ ಇನ್ನೊಬ್ರು ಅಣ್ಣಾರ್ದು 6 ತಿಂಗಳು, ಇದು 3 ತಿಂಗಳು, 5 ತಿಂಗಳು ಗಿಡ. ಸ್ಟೆಪ್ ಬೈ ಸ್ಟೆಪ್ಪಾಗಿ ಹಾಕಿರೋ ಅಂಥದ್ದು, ಸ್ಟೆಪ್ ಬೈ ಸ್ಟೆಪ್ಪಾಗಿ ಮಾಡ್ಕೊಂಬಂದವ್ರೆ. ಜೂನ್ ಜುಲೈಗೆ ಹೌದು, ಅಡಿಕೆ ಟೈಮೇ ಅಣ್ಕಳಿ ಅಣ್ಣ, ಅಡಿಕೆ ಟೈಮೇ. ಗೋಂಚಿಲ್ಲ ನೆತ ಕೇಳದೆ, ಬಾಂಡ್ಲಿ ಹಿಡ್ಕೊಂಡು ಹಿಂಗೆ ಕುಯ್ ಕೇಳೋದು, ಬಲ್ತಿರವ ಹ್ಞೂ. ಅಣ್ಣ 3 ಕಟಾವ್ ಅಣ್ಣ. ಅಂದರೆ ನಿಮಗೆ ಫಸ್ಟ್ನೇ ಫ್ಲವರಿಂಗ್ ಬರುತ್ತಲ್ವಾ, ಅದು 2 ಕಟಾವ್ ತಗೊಳತ್ತೆ. 2ನೇ ಫ್ಲವರಿಂಗ್ ಆದಮೇಲೆ ಮತ್ತೆ ಹೊಸ ಲ್ಯಾಟ್ರಲ್ ಬರುತ್ತೆ ನಿಮಗೆ, ಅದು 3ನೇ ಕಟಾವು. ಲಾಸ್ಟ್ ಕಟಾವ್ ನಿಮ್ಗೆ ಲೆಕ್ಕಕ್ಕೆ ಬರಲ್ಲ. ಅದು ಜೂನ್ ಬಿಟ್ಟಾಕಿ ಜುಲೈ, ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ವರೆಗೂ ತಗೊಳುತ್ತೆ. ಹಾಂ, ಒಂದೇ ಸತಿ ಬರಲ್ಲ ಅಣ್ಣ. ಈಗ ನಿಮಗೆ ಹೆಂಗೆ ಅಂತಂದ್ರೆ, ನಿಮಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು, ಈಗ ಒಂದು ಬಳ್ಳಿ ಬಂದಿರ್ತಿಂಗೆ, ಆ ಬಳ್ಳಿನಲ್ಲಿ ಬಂದಾಗ ನಿಮಗೆ ಲ್ಯಾಟ್ರಲ್ ಮುಂದೆ ತುದಿ ಹೊಸ್ದಾಗಿ ಬೆಳಕ ಮುಂದಕ್ಕೆ ಹೋಗೋದಲ್ವಾ, ಆ ಮುಂದೆ ಬೆಳ್ಕೊಂಡು ಹೋಗೋ ತುದಿಲಿ ಎಳೆಕಾಯಿ ಇರ್ತವೆ, ಗೆಡ್ಡೆನಲ್ಲಿ ನಿಮಗೆ ಬಲ್ತಿರೋ ಇರ್ತವೆ. ಆ ಬಲ್ತಿರೋ ಕಾಯಿನ ಫಸ್ಟ್ ಹಾರ್ವೆಸ್ಟಿಂಗ್ ಮಾಡ್ತೀರಾ. ಬೇಕಾದ್ರೆ ನಿಮ್ಗೆ ಅದು ವಿಡಿಯೋ ಕಳಿಸ್ಕೊಡ್ತೀನಿ, ಹೆಂಗೆ ಹಾರ್ವೆಸ್ಟಿಂಗ್ ಮಾಡ್ತಾರೆ ಅನ್ನೋದನ್ನ. ಕೇರಳದಲ್ಲಿ ಕೆಲವೊಂದು ವಿಡಿಯೋ ಶೂಟ್ ಮಾಡಿರೋದಿದ್ದಾವೆ, ಅದು ಕಳಿಸ್ಕೊಡ್ತೀನಿ. ಅವ್ರು ಹೆಂಗೆ ಮಾಮೂಲಿ ಬಲ್ತಿರ ಅಂತದನ್ನ ಒಂದೊಂದನ್ನೇ ಬಿಡಿಸ್ತಾರೆ, ಮೈಯ ಬಿಡಿಸ್ತಾರಲ್ಲ ಹಂಗೆ ಬಿಡಿಸ್ತಾರೆ. ನಿಮಗೆ ಆ ಥರ ಬಿಡಿಸಿದಾಗ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ. ಆಮೇಲೆ ಅಣ್ಣ ನೀವು ಒಂದೇ ಕುಯ್ಬೋದು ಬೇಕಾರೆ ಏಲಕ್ಕಿನ, ಲಾಸ್ ಆಗುತ್ತೆ ಅವಾಗ. ಒಂದೇ ಕೂಲಿ ತುದಿ ಹಿಡ್ಕೊಂಡು ಹಿಂಗೆ ಎಳ್ಬಿಟ್ರೆ ಹಿಂಗೆ ತಡ್ನಿಕಾಯಿ ಅರ್ಧಂಗೆ ಹರಿಬೋದು. ಬಟ್ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಬರೀ 30% ಅಷ್ಟೇ ನಿಮಗೆ ಬಲ್ತಿರೋ ಸಿಗ್ತವೆ, ಇನ್ನು 70% ಬರೀ ಈಚೆಯ. ಅಲ್ಲಿಗೆ ನಿಮಗೆ 30% 8 mm, ಇನ್ನು ಉಳಿದಿದ್ದೆಲ್ಲ 4 mm, 3 mm ಈ ಥರ ಬಂದ್ಬಿಡ್ತದೆ. 4 mm, 5 mm ಇಂದ ಬಿಲೋ, 3 mm ಇಂದ ಟಾಪು. 3 ಕೊಯ್ಲು ಮಾಡಿದ್ರಣ್ಣ, ನಿಮಗೆ ಬಲ್ತಂಗ್ ಹಾರ್ವೆಸ್ಟ್ ಮಾಡಿದ್ರೆ ಕಾಯಿ ದಪ್ಪದಂಗೆ ಕುಯ್ತೀರಾ. ಸೊ ಅವಾಗ ನಿಮ್ಗೆ 8 mm ಬರುತ್ತೆ. ಈಗ ಎಕ್ಸಾಂಪಲ್ ನೀವು 2,000 ದಿಂದ 2,600 ರೂಪಾಯಿವರೆಗೂ ರೇಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಂದರೆ, ಫಸ್ಟ್ ಮೇಂಟೈನ್ ಮಾಡಬೇಕಾಗಿರೋದು ಕ್ವಾಲಿಟಿ ಅಂತ ಬಂದಾಗ ನೋಡೋದು ಫಸ್ಟು ಸೈಜು. ಏಲಕ್ಕಿ ಕಾಯಿ ಮಾರ್ಕೆಟ್ ಆಗದೆ ಅದು ಎಷ್ಟು mm ಸೈಜ್ ಇದೆ ಅನ್ನೋದ್ರ ಮೇಲೆ. ನೀವು ಎಷ್ಟು mm ಸೈಜ್ ಇದೆ ಅನ್ನೋದನ್ನ ನೀವು ಬಲ್ತಿರೋದು ಕೂದ್ರೆ ದಪ್ಪ ಸಿಗುತ್ತೆ, ಈಚ್ ಕೂದ್ರೆ ಸಣ್ಣ ಸಿಗುತ್ತೆ. ಸೊ ಅದಕ್ಕೆ ನೀವು 3 ಕೊಯ್ಲು ಮಾಡ್ತೀರಾ ಅಂತ ಅಂದಾಗ ನಿಮಗೆ ಬಲ್ತಂಗ್ 3 ಸ್ಟೆಪ್ ಕುಯ್ತೀರಾ ತುದಿವರೆಗೂ. ಸೊ ಅವಾಗ ನಿಮಗೆ 8 mm ಸೈಜು ನಿಮಗೆ ಎಷ್ಟು % ಸಿಗುತ್ತಾಗ 90% 8 mm ಸಿಗುತ್ತೆ. ಅವಾಗ ನಿಮಗೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಸಿಗುತ್ತೆ.
2600 ಸಿಗ್ಬೋದು, 800 ಸಿಗ್ಬೋದು. ಎಕ್ಸಾಂಪಲ್ ಇವಾಗ ನಾನು 29ನೇ ತಾರೀಕಿಂದ ವಿಡಿಯೋ ತೋರಿಸ್ತೆ ಬ್ರೋ ಇವರಿಗೆ. ಹೈಯೆಸ್ಟ್ ಮಾರ್ಕೆಟ್ ರೇಟ್ ಬಂದು 2900 ರೂಪಾಯಿವರೆಗೂ ಸೋಲ್ಡ್ ಔಟ್ ಆಗಿದೆ. ಟಾಪ್ ಕ್ವಾಲಿಟಿ. ಯಾವುದು ಟಾಪ್ ಕ್ವಾಲಿಟಿ ಅಂತ ಹೇಳ್ತಾ ಇದ್ರೆ ರೈತರ ಹತ್ರ ಮಾರಾಟ ಮಾಡೋದು ಟಾಪ್ ಕ್ವಾಲಿಟಿ. ಮಿಷನ್ಗೆ ಹಾಕಿ ಸಪ್ರೇಟ್ ಮಾಡಿ ಅದನ್ನ 8mm 6mm ಸಪ್ರೇಟ್ ಮಾಡ್ತಾರಲ್ಲ, ಅದಲ್ಲ. ಗ್ರೇಡಿಂಗ್ ಮಾಡೋದು ನಿಮಗೆ ಅದು ರೇಟ್ ಇನ್ನೂ ಜಾಸ್ತಿ. ಇಲ್ಲಿ ನಿಮ್ಗೆ 2000 ರೂಪಾಯಿ ತಗೊಂಡು ಅವ್ನು 700 ರೂಪಾಯಿ ಮಾಡ್ತಾ ಇರ್ತಾನೆ, ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾನ ಅವನು. ಓಕೆನಾ, ಆ ಥರ. ಬಟ್ ನಿಮ್ಮ ಹತ್ರ ತಗೊಳ್ಳೋದು ಟಾಪ್ ಕ್ವಾಲಿಟಿ, ಅಂದರೆ ತೊಟ್ಟಿಲ್ದೇ ಇರೋದು, ನೀಟಾಗಿ ಇದು ಮಾಡಿರೋದು, ಜೊಳ್ಳೆಲ್ಲೂ ಆರಿಸ್ಕೊಂಡು ನೀವು ಮಲ್ಲಿ ಜಾಳ್ರಿಲೆ ಜೊಳ್ಳೆಲ್ಲ ತಗೊಂಡು ಹೋದ್ರೆ ನಿಮಗೆ 2000 ರೂಪಾಯಿಂದ 3000 ರೂಪಾಯಿವರೆಗೂ ಹೋಗೋ ಚಾನ್ಸಸ್ ಇದೆ. ರೀಸೆಂಟಾಗಿ ಒಂದು 15 ದಿವಸದ ಒಂದು ವಿಡಿಯೋ ಹಾಕಿದ್ದೀನಿ, 3380 ರೂಪಾಯಿಗೆ ಹೋಗಿದೆ. ಲೆಕ್ಕ ಹಾಕೊಳ್ಳಿ. 2000 ರೂಪಾಯಿ ಫಿಕ್ಸು. ಅವು ನಮ್ಮ ಮಕ್ಳೆ, ಇವು ನಮ್ಮ ಮಕ್ಳೆ. ಅವು ಚೆನ್ನಾಗಿ ಓದು ಅಂತ ಬಿಟ್ರೆ ಇವನೇ 2000 ರೂಪಾಯಿಗಂತೂ ಫಿಕ್ಸ್ ಅಣ್ಣ, 100% ಹೋಗುತ್ತೆ. ಸ್ಪೈಸೀಸ್ ಬೋರ್ಡು ನೀವು ಹೊಡೆದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಸಿಕ್ಬಿಡೋದು. ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ ಸ್ಪೈಸೀಸ್ ಬೋರ್ಡ್ ಅಂತ ಹೊಡೆದ್ರೆ ಅವತ್ತಿನ ರೇಟ್ ಅವತ್ತೇ ತೋರಿಸುತ್ತೆ. ಸ್ಪೈಸೀಸ್ ಬೋರ್ಡ್ ಅಂತ ನೀವು ಒಂದು ಚಾನಲ್ ಇದೆ, ಅದು ಓಪನ್ ಮಾಡಿ ಯೂಟ್ಯೂಬ್ ಅಲ್ಲಿ. ಅದ್ರಲ್ಲಿ ಪ್ರತಿ ದಿವಸ ಸ್ಪೈಸೀಸ್ ಬೋರ್ಡಿಗೆ ಎಷ್ಟು ಕೆಜಿ ಬರುತ್ತೆ, ಎಷ್ಟು ಜನ ತಗೋಬರ್ತಾರೆ, ಎಷ್ಟು ಚೀಲ ಒಬ್ಬ ತತ್ತಾನೆ, ಒಬ್ಬೊಬ್ಬಂದು ಎಷ್ಟು ರೇಟಿಗೆ ಆಕ್ಷನ್ ಆಗುತ್ತೆ ಅನ್ನೋದು ಕೂಡ ಅದ್ರಲ್ಲಿ ವಿಡಿಯೋ ಬರುತ್ತೆ ಪ್ರತಿದಿನ ಲೈವ್. ಸ್ಪೈಸೀಸ್ ಬೋರ್ಡ್ ಅಂತ ಹೊಡಿರಿ, ಆಕ್ಷನ್ ಮಾರ್ಕೆಟ್ ಅಂತ. ಹಾ, ಬಂತ ಅಲ್ಲಿ ಬೋಟ್ ಇರೋದು ಸಿಂಬಲ್. ಎಸ್ ನೋಡಿ, ಇದು ನೆನ್ನೆ ನಿಮ್ಗೆ ಆಕ್ಷನ್ ಆಗಿರೋದು ಇಲ್ಲಿ ಇರುತ್ತೆ. ಇವತ್ತು ಸಂಡೇ ರಜಾ ಅಲ್ವಾ, ಈ ಲೈವ್ ಮೇಲೆ ಕ್ಲಿಕ್ ಮಾಡಿ. ಇದು ನೋಡಿ, ಇದು ನೆನ್ನೆದು 2 days ಬ್ಯಾಕು. ನೀವು ಇಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಡೇಟ್ ಸಮೇತ ಇಲ್ಲಿ ಬರುತ್ತೆ ನಮ್ಮ ಮೇಲೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಬಂದಿದೆ, ಎಷ್ಟು ಲಾಟ್ ಬಂದಿದೆ, 287 ಲಾಟು. ಟೋಟಲ್ ಎಷ್ಟು ಕೆಜಿ ಆಕ್ಷನ್ ಲೈವ್. ಅದು ನಿಮ್ಗೆ ಇದು ನೆನ್ನೆದು ವಿಡಿಯೋ ಬರ್ತೈತಿ, ಇವಾಗ ಲೈವ್ ಬರುತ್ತೆ, ನೀವು ಪ್ರತಿದಿನ ನೋಡ್ಬೋದು. ನಾಳೆ ನಿಮಗೆ ಸೋಮವಾರ ಅಲ್ವಾ, ಮಾರ್ಕೆಟ್ ಲೈವ್ ನೋಡ್ಬೋದು ನೀವು ಕೂತ್ಕೊಂಡು. ಮತ್ತೆ ನಿಮ್ಗೆ ನೋಡಿ ಇಲ್ಲಿ ಎಷ್ಟು ಕೆಜಿ ಬಂದಿದೆ ಟೋಟಲ್, ಎಷ್ಟು ಜನಕ್ಕೆ ಎಷ್ಟು ಕೆಜಿ ಬಂದಿದೆ ಅಂತ ಇಲ್ಲೇ ಬಂದ್ಬಿಡುತ್ತೆ. ಇಲ್ಲೇ ಅಣ್ಣ 287 ಈಗ ಆಕ್ಷನ್ ಆಗ್ತಾ ಇರೋದು 284ನೇನೋ, 3 ಜನ ಆಕ್ಷನ್ ಐತೆ ಆಯ್ತಾ. ಅವ್ನು ಈಗ 3 ಜನ ಆಕ್ಷನ್ ಆಗ್ತಾರೆ, 284ನೇನೋ 4 ಚೀಲ ತಂದವನೆ ಎಷ್ಟು ರೇಟಿಗೆ ಹೋಯ್ತೈತೆ. ಹಂಗೆ 4 ಚೀಲ, ಇಲ್ಲಿ 4 ಚೀಲ ಎಷ್ಟು ಕೆಜಿ, 4 ಚೀಲಕ್ಕೆ ಪೂರ್ತಿ ಡೀಟೇಲ್ಸ್ ಸಿಕ್ಬಿಡುತ್ತೆ ನಿಮ್ಗಲ್ಲಿ. ಆಮೇಲೆ ಇಲ್ಲಿ 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 ನೋಡಿ, ಇಲ್ಲಿ ಸೈಡಲ್ಲಿ ರೇಟು ಅವರೇಜ್ ಎಷ್ಟಿದೆ, ಟಾಪ್ ರೇಟ್ ಎಷ್ಟು ಹೋಗಿದೆ 2500. ಇನ್ನು ಇಲ್ಲಿ ಈಗ ಇನ್ನು ಆಕ್ಷನ್ ಮಾಡ್ತಾ ಟಾಪ್ ಒನ್ ರೇಟು ನಿಮ್ಗೆ ಲಾಸ್ಟ್ ಡೆಡ್ ಎಂಡಲ್ಲಿ ಸಿಕ್ಬಿಡ್ತು. ಇಲ್ಲಿ ಇದೆ, ಇದನ್ನ ಡೆಡ್ ಎಂಡಿಗೆ ತಳ್ಳಿ, ಇದನ್ನ ಎಷ್ಟು ಹೋಯ್ತು ಅಣ್ಣ, 2899. ಹೈಯೆಸ್ಟ್ ರೇಟ್ ಅವತ್ತಿಂದು. ಅದು ಹೈಯೆಸ್ಟ್ ಹೋದಂಗೆ ಅದನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ಆವ್ರೇಜ್ ಅಂತ ಬಂದರೆ ಎಷ್ಟಿತ್ತು ಇಲ್ಲಿ, ಇದೆಷ್ಟಿದೆ 2400. ಹಾಂ, ಅದರಿಂದ ಮದ್ದಿದ್ದು 2348, 400 ಇಲ್ಲಿ 2132 ರೂಪಾಯಿ ಆವ್ರೇಜ್ ಹೋಗಿರೋ ಅಂಥದ್ದು. ಇಲ್ಲೇ ನೀವು ಲೆಕ್ಕ ಹಾಕೋಬೇಡಿ. ಒಂದು ಸ್ಪೈಸಸ್ ಬೋರ್ಡಲ್ಲಿ 81,000 kg ಆಕ್ಷನ್ ಆಗಿರೋದು ನಿಮಗೆ 2100 ರೂಪಾಯಿ. ನಂಗೆ ದುಡ್ಡು ಎಷ್ಟಾಯಿತು, 81,000 kg ಒಂದು ಸ್ಪೈಸಸ್ ಬೋರ್ಡಲ್ಲಿ ವ್ಯಾಪಾರ ಆಗುತ್ತೆ ಅಂದರೆ ಲೆಕ್ಕ ಹಾಕಿ ಎಷ್ಟು ಕೋಟಿ ಆಯಿತು. ಒಬ್ಬ ಮುಂದೆ ಲೆಕ್ಕ ಹಾಕೊಳ್ಳಿ, 4 ಚೀಲ 5 ಚೀಲ ತಂದಿರ್ತಾರೆ, 200 kg 300 kg ಇಂಟು 200 ರೂಪಾಯಿ ನಂಗೆ ಹೊಡೆದ್ರೆ ಎಷ್ಟಾಯಿತು, 6 ಲಕ್ಷ 7 ಲಕ್ಷ ತೋರಿಸುತ್ತೆ. ಅಲ್ಲಿ ನೋಡೋಕೆ 1 ಮೂಟೆ 2 ಮೂಟೆ, ಬಟ್ 1 ಮೂಟೆಗೆ ವ್ಯಾಲ್ಯೂ ಎಷ್ಟದ್ರದ್ದು. ಈಗ 100 kg ಚೀಲ, 100 kg ಇಂಟು 2000 ರೂಪಾಯಿ, 2 ಲಕ್ಷ ರೂಪಾಯಿ ಒಂದು ಚೀಲ. ಅದು ಒಂದು ಚೀಲ 100 kgಗೆ ಆವ್ರೇಜ್ ಲೆಕ್ಕ ಹಾಕಕ್ಕೆ ಹೋದ್ರೆ 2300 ರೂಪಾಯಿ ಅಂದರೆ 2,30,000. ಬಟ್ ಅದನ್ನು ಹೇಳ ಸುಲಭ, ಬೆಳೆಯೋದು ಹಾಂ ಅದಿರೋದು. ಬನ್ನಿ ಅಣ್ಣ, ಅಣ್ಣ ಆವ್ರೇಜ್ 305 kg ಅಂತೂ ತೆಗಿಬೋದು. ಕಷ್ಟಪಟ್ಟು ತೆಗಿತೀನಿ ಅಂದರೆ 600 kgವರೆಗೂ ತೆಗಿಬೋದು. ಡಬಲ್ 600 kgವರೆಗೂ ತೆಗಿಬೋದು. ಹಾಂ, ಆವ್ರೇಜ್ ತೆಗಿಬೋದು. 300 kg ಅಂತೂ ತೆಗಿಬೋದು. ಅರ್ಧ kg ಅಂತ ಅಂದರೆ 300 kg ಆತೋಣ. 1 kg ಅಂದರೆ ಎಕರೆಗೆ 600 ಗಿಡ, 600 kg 1 kg ಆವ್ರೇಜ್ ಹೇಳ್ತಾ ಇರೋದು. ನೀವು 7 ವರ್ಷ 8 ವರ್ಷ ಬಿಟ್ಟ ಮೇಲೆ ನಿಮ್ಗೆ 1.5 kg 2 kg ತೆಗಿಬೋದು. 7 ವರ್ಷದ 8 ವರ್ಷದ ಮಾತ್ರ ಇವತ್ತು ಲೆಕ್ಕಾಚಾರ ಮಾಡೋಕ್ಕಾಗಲ್ಲ. ಬಟ್ ಇವತ್ತಿಂದ ಲೆಕ್ಕ ಹಾಕ್ಯಬೇಕು ನಾವು. ನಾನು ಹೇಳೋದು, ಈಗ ಇವ್ರು ಅಣ್ಣರು ಹಾಕಿವ್ರಲ್ಲ, ಈಗ ಅವ್ರದ್ದು 1000 ಗಿಡ ಇದೆಯಲ್ಲ, 300 ಗ್ರಾಮ್ ಇಟ್ಕೊಳ್ಳಿ ಒಂದು ಗಿಡಕ್ಕೆ. 300 ಇಂದ 400 ಗ್ರಾಮ್ ಇಟ್ಕೊಳ್ಳಿ ಈ ವರ್ಷ. ಅರ್ಧ kgನೂ ಬೇಡ, 1 kgನೂ ಬೇಡ, 300 ಗ್ರಾಮ್